ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮಸ್ತಸ್ಮೈ 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 ಚ ವಾಯವೆ ಶ್ರೀಮದಾನಂದತೀರ್ಥಾಯ ಪ್ರಖ್ಯಾತಾಯ ನಮೋ ನಮಃ. ಶ್ರೀ ಶ್ರೀಪಾದರಾಜಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಹರಿ ಓಂ. ನನ್ನ ಹೆಸರು ವಾಸುಕಿ. ನಮ್ಮ ಊರು ಮುಳುಬಾಗಿಲು. ಇದೇ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 11ನೇ ವರ್ಷದ ಅಧ್ಯಯನವನ್ನು ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಮುಂದೆ ಒಂದು ವಿಷಯವನ್ನು ಹಂಚಿಕೋಬೇಕಾಗಿದೆ. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳಿಗೆ ನಾವು ಸಂಸ್ಕೃತಿಯನ್ನು ಈಗಿಂದಲೇ ಕಲಿಸಿದ್ದೇವೆ ಆಗಿದ್ದರೆ ಅವರೇ ದೊಡ್ಡ ಪ್ರಜೆಗಳಾಗ್ತಾರೆ. ಹೇಗೆ ಕಲಿಸಬೇಕು ಸಂಸ್ಕೃತಿ? ಹಿಂದಿನ ಕಾಲದಲ್ಲಿ ಸಂಸ್ಕೃತಿ ಸಂಪ್ರದಾಯ ಅಂತೆಲ್ಲ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಇತ್ತೀಚೆಗೆ ನಾವು ರಾಮ ಮಂದಿರವನ್ನು ಶತಶತಮಾನಗಳ ಕನಸು ರಾಮ ಮಂದಿರ ನಿರ್ಮಾಣ ಮಾಡಿ ಪೂರ್ಣ ಹಂತದಲ್ಲಿ ಆಗಿದೆ. ರಾಮದೇವರ ಪ್ರತಿಷ್ಠಾ ಮಹೋತ್ಸವವು ಕೂಡ 3 ವರ್ಷ ವಾರ್ಷಿಕೋತ್ಸವ ಕೂಡ ಆಗಿದೆ. ಮಂದಿರವು ಮಂದಿರವಾಗೇ ಉಳಿಬೇಕು ಅಂತೇಳಿದರೆ ಹಿಂದೂಗಳಾಗೇ ಉಳಿಬೇಕು. ಮಕ್ಕಳಿಗೆ ನಾವು ಸಂಸ್ಕಾರ ಕೊಟ್ಟಿದ್ದೇವೋ ಆಗಿದರೆ ಆ ಮಕ್ಕಳೇ ಮುಂದಿನ ಪ್ರಜೆಗಳು. ಹಿಂದೂ ಧರ್ಮದ ರಕ್ಷಣೆ ಮಾಡುವಂತಹ ಪಣವನ್ನು ತೊಡ್ತಾರೆ ಮಕ್ಕಳಿಗೆ ಈಗಿಂದಲೂ ಕೂಡ ಸಂಸ್ಕಾರ ಕಲಿಸಬೇಕು. ಸಂಸ್ಕಾರ ಹೇಗೆ ಕಲಿಸಬೇಕು ಅಂತ ಹೇಳಿದರೆ ರಾಮಾಯಣ ಮಹಾಭಾರತದಿಂದಾಗಿ ಸಂಸ್ಕಾರವನ್ನು ಕಲಿಸಬೇಕು. ಪ್ರತಿಯೊಬ್ಬ ಹಿಂದೂ ಹುಡುಗನಿಗೂ ಕೂಡ ರಾಮಾಯಣ ಅವಶ್ಯವಾಗಿ ಹೇಳಿಕೊಡಬೇಕು. ನಾವು ಇಂದಿನ ಸಂಚಿಕೆ ಹೇಳಿದ್ದೇವೆ, ಶಾಲಾ ಕಾಲೇಜುಗಳಲ್ಲಿ ರಾಮಾಯಣ ಮಹಾಭಾರತ ಅವಶ್ಯವಾಗಿ ಪಠ್ಯಕ್ರಮಕ್ಕೆ ತರಬೇಕು ಅಂತೇಳಿ ನಾವು ಹೇಳಿದ್ವಿ. ಅದು ಆಗಲಿಲ್ಲ ವಸ್ತುತಃ. ಈಗೇನು ಮಾಡಬೇಕು ಅಂತ ಹೇಳಿದರೆ ತಂದೆ ತಾಯಿಯಂದಿರು ಮಕ್ಕಳಿಗೆ ಅವಶ್ಯವಾಗಿ ರಾಮಾಯಣವನ್ನು ಹೇಳಿಕೊಡಬೇಕು. ಆ ರಾಮಾಯಣದಲ್ಲಿ ಬರ್ತಾನೆ ರಾಮದೇವರು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಬುದ್ಧಿವಂತರಾಗಿದ್ದರು, ಅವನು ಸಾಕ್ಷಾತ್ ಪರಮಾತ್ಮ. ಅವನು ತೋರಿಸ್ಕೊಡ್ತಾನೆ, ಈ ರೀತಿ ಇದ್ದಾಗ ನೀವು ಶ್ರೇಯಸ್ಸಿಗೆ ಕಾರಣವಾಗತ್ತೆ. ಮಕ್ಕಳಿಗೆ ವಿದ್ಯೆ ಅರ್ಥ ಇಲ್ಲ ಅಂತೇಳಿ ಹೇಳ್ತಾರೆ. ರಾಮ ಅಂತ ಕಳಿಸಿ. ಮಗುಗೆ ಮಾತು ಬರ್ತಾ ಇದೆ ಅಂದರೆ ಫಸ್ಟ್ ರಾಮ ಅಂತ ಕಲಿಸಿ. ಆ ರಾಮ ಅಂತ ನಾವು ಕಲಿಸಿದ್ದೇವೆ ಆಗಿದ್ದರೆ ಅವರೇ ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಆ ರಾಮ ಎಂಬುವಂಥ ಶಬ್ದನೇ ಬಹಳ ಸುಂದರವಾಗಿದೆ. ರಮಂತೆ ಯೋಗಿನಃ ಅಸ್ಮಿನ್ನಿತಿ ರಾಮ. ಯಾರು 3 ಲೋಕಗಳನ್ನು ಸುಖವಾಗಿಟ್ಟಿರ್ತಾನೋ ಅವನು ರಾಮ. ಆ ರಾಮದೇವರು ರಾಮಾಯಣದಲ್ಲಿ ಹೇಳ್ತಾರೆ, ಹೆಂಗಿದ್ರು ರಾಮದೇವರು ಅಂತ ಹೇಳಿದರೆ ಮಕ್ಕಳ ಜೊತೆ ಹೇಗೆ ಮಾತಾಡಬೇಕು ಸುಂದರವಾಗಿ ಮಾತಾಡ್ತಾ ಇದ್ರು. ತನ್ನ ಮನೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲರನ್ನೂ ಕರಿತಾ ಇದ್ರು. ನಮ್ಮ ಮನೆ ಕಾರ್ಯಕ್ರಮ ನಂದು ಕಾರ್ಯಕ್ರಮ ಅಲ್ಲ, ನಮ್ಮ ಮನೆ ಕಾರ್ಯಕ್ರಮ, ನಮ್ಮ ರಾಜ್ಯದ ಕಾರ್ಯಕ್ರಮ, ಬೇರೆಯವರ ಮನೆ ಕಾರ್ಯಕ್ರಮ ಆಗಿದ್ರೆ ಇವರು ನನ್ನ ಬಂಧುಗಳು, ಇದು ನನ್ನ ಮನೆ ಕಾರ್ಯಕ್ರಮ ಅಂತೇಳಿ ಹೋಗ್ತಾ ಇದ್ರು ರಾಮದೇವರು. ಅಂತಹ ಒಳ್ಳೆ ಗುಣವುಳ್ಳವರು ರಾಮದೇವರು. ತೋರಿಸ್ಕೊಟ್ಟಿದ್ದಾರೆ ಪರಮಾತ್ಮ ರಾಮಾವತಾರದಿಂದ ಹೇಗೆ ನಡ್ಕೋಬೇಕು. ರಾಮವತು ವರ್ತಿತವ್ಯಂ ಮತ್ತು ರಾವಣಾದಿವತ್ತು. ರಾಮನಂತೆ ಇರಬೇಕು, ರಾವಣನಂತೆ ಅಲ್ಲ. ರಾವಣ ಎಂಬ ಒಂದು ಶಬ್ದ ಹೇಳ್ತಾ ಇದೆ, ರಾವಯತೀತಿ ರಾವಣ. ಯಾರು 3 ಲೋಕಗಳನ್ನು ಅಳಿಸ್ತಾನೋ ಅವನು ರಾವಣ. ರಾವಣನಂತೆ ಆಗಬಾರದು ಹೊರತು ರಾಮನಂತೆ ಆಗಬೇಕು. ರಾಮ ಮಂದಿರ ಅಂತವೇ ಅಲ್ಲ, ಎಲ್ಲ ಮಂದಿರವೂ ಕೂಡ ಮಂದಿರವಾಗೇ ಉಳಿಬೇಕು. ಧರ್ಮದ ರಕ್ಷಣೆ ಆಗಬೇಕು, ಧರ್ಮದ ದೀಕ್ಷೆಯನ್ನು ತಗೋಬೇಕು. ಒಂದು ಶ್ಲೋಕ ಇದೆ, ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ದೀವಿ ಆಗಿದ್ದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಯಾಕೆ ಇಂದು ಧರ್ಮಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ಭರತ ದೇಶದಲ್ಲಿ ಭರತನಿಂದ ಈ ದೇಶ ಭಾರತ ಆಯಿತು. ಈ ಭಾರತದಲ್ಲಿ ಮೊಟ್ಟ ಮೊದಲು ಧರ್ಮ ಬಂದು ಹಿಂದೂ ಧರ್ಮವೇ. ಯಾವುದೇ ಧರ್ಮ ಅಲ್ಲ, ಹಿಂದೂ ಧರ್ಮವೇ. ರಾಮದೇವರು ಇಲ್ಲೇ ಅವತಾರ ಮಾಡಿದ್ದು, ಕೃಷ್ಣನು ಇಲ್ಲೇ ಅವತಾರ ಮಾಡಿದ್ದು, ಎಲ್ಲ ಸಾಧು ಸಂತರು ಕೂಡ ಇಲ್ಲೇ ಅವತಾರ ಮಾಡಿದ್ದು ಈ ಭೂಮಿಯಲ್ಲಿ. ಈ ಭೂಮಿಗೆ ಕರ್ಮ ಭೂಮಿ ಅಂತೇಳಿ ಹೆಸರಿದೆ. ಚರಕ ಸಂಹಿತೆಯಲ್ಲಿ ಮಾತು ಬರುತ್ತೆ, ಯಾರು ಭಾರತದಲ್ಲಿ ಹುಟ್ಟುತ್ತಾರೋ ಅವರು ವಿಷ್ಣು ಭಕ್ತರಾಗಿ ಹುಟ್ಟುತ್ತಾರೋ ಅವ್ರಿಗೆ ಪರಮಾತ್ಮ ಲೋಕ ವೈಕುಂಠ ಲೋಕ ಪ್ರಾಪ್ತಿಯಾಗತ್ತೆ ಅಂತೇಳಿ ಪುರಾಣದಲ್ಲಿ ಹೇಳ್ತಾರೆ ಚರಕ ಸಂಹಿತೆಯಲ್ಲಿ. ಅಂಥದ್ದು ಭರತ ಭೂಮಿ. ಈ ಭಾರತದಲ್ಲಿ ಹಿಂದೂ ಧರ್ಮಕ್ಕೆ ಬಹಳವಾಗಿರುವಂತಹ ಸಾಕಷ್ಟು ನೈಪುಣ್ಯಗಳು ಇದೆ. ಎಂತೆಂಥೋ ಋಷಿಗಳು ತೋರಿಸಿಕೊಟ್ಟಿದ್ದಾರೆ ಧರ್ಮದ ಮಾರ್ಗವನ್ನು ಹೋಗಿ ಹಿಡಿಯಿರಿ. ನಮ್ಮ ಗುರುಗಳು ಪೂಜ್ಯರು ವಿಶ್ವಪ್ರಸನ್ನ ತೀರ್ಥರು ಹೇಳ್ತಾ ಇರ್ತಾರೆ, ರಾಮ ಮಂದಿರವನ್ನು ಕಟ್ಟಿದ್ದೇವೆ, ರಾಮರಾಜ್ಯದ ಕನಸು ನೆನಸಾಗಬೇಕು. ರಾಮರಾಜ್ಯದ ಕನಸು ನೆನಸಾಗಬೇಕು ಅಂತ ಹೇಳಿದ್ರೆ ಧರ್ಮ ಮಾರ್ಗವನ್ನು ನಾವು ಹಿಡಿಬೇಕು.
ರಾಮರಾಜ್ಯ ಅಂದರೆ ಏನು ಅಂತ ಹೇಳಿದ್ರೆ, ಸುಖ ಎಲ್ಲಿ ಸಮೃದ್ಧಿಯಾಗಿರುತ್ತೋ, ಕಾಲ ಕಾಲಕ್ಕೆ ಮಳೆ ಆಗಬೇಕು, ಕಾಲ ಕಾಲಕ್ಕೆ ಬೆಳೆ ಬರಬೇಕು, ಎಲ್ಲ ಮಕ್ಕಳು ಕೂಡ ಚೆನ್ನಾಗಿರಬೇಕು, ಯಾರಿಗೂ ಅಕಾಲದ ಮರಣ ಆಗಬಾರ್ದು, ಚಿಕ್ಕಂದಿನಲ್ಲೇ ಸಾಯಬಾರದು. ಅದು ರಾಮರಾಜ್ಯ. ಧರ್ಮದ ಮಾರ್ಗ ಹಿಡಿದೀವಿ ಆಗಿದ್ದರೆ ರಾಮರಾಜ್ಯದ ಕನಸು ನೆನಸಾಗತ್ತೆ, ಸುಖ ಸಮೃದ್ಧಿಯಾಗಿರ್ತೀವಿ, ಯಾವುದೇ ಕೊರೋನಾ ಅಂತ ಮಹಾಮಾರಿ ರೋಗ ಬರೋಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಮಕ್ಕಳು, ವಿಶೇಷವಾಗಿ ಮಕ್ಕಳು, ಅವರಿಗೆ ಸಂಸ್ಕಾರವನ್ನು ಕೊಡಿರಿ. ಭಗವದ್ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡಿಕೊಟ್ಟಿದ್ದಾನೆ ಗೀತೆಯನ್ನು. ಕೇವಲ ಅರ್ಜುನರಿಗೆ ಮಾತ್ರ ಅಲ್ಲ, ಅರ್ಜುನನನ್ನು ಮುಂದಿಟ್ಟುಕೊಂಡು ಎಲ್ಲ ಮಕ್ಕಳು, ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ದೊಡ್ಡವರ ತನಕ ಕೂಡ ಉಪದೇಶ ಮಾಡಿಕೊಟ್ಟಿದ್ದಾನೆ. ನಮ್ಮ ಸಂಸ್ಕೃತಿ ನೋಡಿದಾದರೆ ಮಕ್ಕಳು ಆಚರಣೆ ಮಾಡ್ತಾ ಇರ್ತಾರೆ. ಈ ಚಿಕ್ಕಂದಿನಲ್ಲಿ ಆಚರಣೆ ಮಾಡೋದು ಬೇಡ, ದೊಡ್ಡ ವಯಸ್ಸಿನಲ್ಲಿ ಆಚರಣೆ ಮಾಡೋಣ ಅಂತೇಳಿ ಮನೋಭಾವ ಬರ್ಬೋದು, ಆದರೆ ತಪ್ಪು. 5 ವರ್ಷದ ಮಗ ಧ್ರುವ ಬಾಲಕ 5 ವರ್ಷ ತನ್ನ ತಾಯಿಯ ಮೇಲೆ ಕೂತ್ಕೊಂಡಿರ್ತಾನೆ, ತಂದೆಯ ಮೇಲೆ. ಮಲತಾಯಿ ಬರ್ತಾಳೆ, ಚಿಕ್ಕಮ್ಮ ಬಂದು ಮಗನ ಎಸಿತಾಳೆ. ನೀನು ನಿಮ್ಮಪ್ಪನ ಮೇಲೆ ಕೂತ್ಕೋಬೇಕು ಅಂದರೆ ನನ್ನ ಮಗನಾಗಿ ಹುಟ್ಟು ಬರಬೇಕು, ನೀನು ಈಗ ತಪಸ್ಸು ಮಾಡಬೇಕು ನೀನು. ಆಯಿತು, ತುಂಬ ಬೇಜಾರಾಗತ್ತೆ. ಅವನ ತಾಯಿ ಹತ್ರ ಬಂದಿರ್ತಾರೆ, ಅಮ್ಮ ಚಿಕ್ಕಮ್ಮ ಈ ಥರ ಬೈದು ಬಿಟ್ಲು ಅಂತ ಹೇಳಿದಾಗ ತಾಯಿ ಆಶೀರ್ವಾದ ಮಾಡಿ, ಸುನೀತಿ ತಾಯಿ, ತಪಸ್ಸು ಮಾಡೋಕ್ಕೆ ನೀನು ಹೋಗು. ದೊಡ್ಡ ಅರಣ್ಯ, ಘೋರವಾಗಿರುವಂಥ ಅರಣ್ಯ, ಚಿಕ್ಕ 5 ವರ್ಷದ ಮಗು ಬಾಲಕ ತಪಸ್ಸು ಮಾಡೋಕ್ಕೆ ಹೋಗ್ತಾನೆ. ನಾರದರು ಸಿಗ್ತಾರೆ, ನೀನು ಚಿಕ್ಕ ವಯಸ್ಸು ಅಮ್ಮನ ತೊಡೆ ಮೇಲೆ ಆಟಾಡಬೇಕು, ನೀನು ತಪಸ್ಸು ಯಾಕೆ ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ ನಡೆದಿರುವಂತಹ ಘಟನೆ ಹೇಳಿದಾಗ ತುಂಬ ಸಂತೋಷ ಆಗುತ್ತೆ ನಾರದರಿಗೆ. ವಾಸುದೇವ ದ್ವಾದಶ ಮಂತ್ರವನ್ನು ಉಪದೇಶ ಕೊಡ್ತಾರೆ, ಓಂ ನಮೋ ಭಗವತೆ ವಾಸುದೇವಾಯ ಅಂತೇಳಿ. ಘೋರವಾಗಿರುವಂತಹ ತಪಸ್ಸು, 6 ತಿಂಗಳ ಕಾಲ ಘೋರವಾದ ತಪಸ್ಸು ಮಾಡ್ತಾನೆ ಧ್ರುವ. ಕೊನೆಗೆ ಪರಮಾತ್ಮ, ಸಾಕ್ಷಾತ್ ಪರಮಾತ್ಮ ವಾಸುದೇವ ಪರಮಾತ್ಮ ಬರ್ತಾನೆ. ಬಂದರೂ ಕೂಡ ಅವನಿಗೆ ಎಚ್ಚರಿಕೆ ಆಗೋದಿಲ್ಲ. ತನ್ನ ಶಂಖವನ್ನು ಮುಟ್ಟಿಸಿದಾಗ ಸುಂದರವಾಗಿರುವಂಥ ಮಾತು ಬರುತ್ತೆ, ಯೋಂತ ಪ್ರವಿಶ್ಯ ಮಮ ವಾಚಮಿವಾಂ ಪ್ರಸುಕ್ತಾಂ ಸಂಜೀವಯದ್ಯಖಿಲ ಶಕ್ತಿ ಧರಸ್ವಧಾಂನಾಂ ಅನ್ಯಾಂಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ. ಧ್ರುವ ಬಂದಿರುವಂಥ ಉದ್ದೇಶ ಏನು? ನಾನು ಸಿಂಹಾಸನ ಏರಬೇಕು, ನಮ್ಮಪ್ಪ ತೊಡೆ ಮೇಲೆ ಕೂತ್ಕೋಬೇಕು ಅಂತೇಳಿ ಉದ್ದೇಶ. ಕೊನೆಗೇನು ಕೇಳಿದ ಪರಮಾತ್ಮ, ನನಗೇನು ಬೇಡ, ನಿನ್ನ ಅನುಗ್ರಹ ಬೇಕು ನನಗೆ, ನಿನ್ನ ಅನುಗ್ರಹದ ಶ್ರೀರಕ್ಷೆ ನನಗಿರಬೇಕು ಅಂತೇಳಿ ಕೇಳಿಕೊಂಡ. ಭಾರಿ ಸಂತೋಷ ಆಯಿತು ದೇವರಿಗೆ. ತಥಾಸ್ತು ಅಂತೇಳಿ ವರ ಕೊಟ್ಟ. ನಂತರ ತಂದೆಗೆ ವಿಷಯ ಗೊತ್ತಾಗತ್ತೆ. ಚಿಕ್ಕಮ್ಮ ತನ್ನ ತಪ್ಪನ್ನು ತಿಳಿತಾಳೆ. ಎಂಥ ಸ್ಥಾನ ಪರಮಾತ್ಮನು ಕೊಟ್ಟ ಅಂತ ಹೇಳಿದ್ರೆ, ನಾವೆಲ್ಲ ಆಕಾಶದಲ್ಲಿ ಧ್ರುವಮಂಡಲ ಅಂತ ನೋಡ್ತೀವಿ, ಧ್ರುವ ನಕ್ಷತ್ರ ಅಂತ ಕಾಣುತ್ತೆ. ಯಾವುದು ಅತ್ಯಂತ ಪ್ರಕಾಶವ ನಕ್ಷತ್ರ? ಧ್ರುವ ನಕ್ಷತ್ರ. ಆ ನಕ್ಷತ್ರದಲ್ಲಿ ಸ್ಥಾನವನ್ನು ಕೊಟ್ಟ ಪರಮಾತ್ಮ ಅವನಿಗೆ. ನಮ್ಮ ಭಾಗವತ ಹೇಳಿದಂತೆ ಶುಂಶುಮಾರ ಅಂತ ದೇವರ ರೂಪ, ಚೇಳಿನ ರೂಪ. ಆ ಚೇಳಿನ ಬಾಲದ ತುದಿಯಲ್ಲಿ ಆ ಧ್ರುವ ನಕ್ಷತ್ರ ಇರುತ್ತೆ. ಅಂತ ಸ್ಥಾನವನ್ನು ಕೊಟ್ಟ. ಅದೇ ಧರ್ಮ ಮಾರ್ಗದಲ್ಲಿ ನಡೆದೇವೆ ಆದರೆ ನಮಗೆ ಉತ್ತಮವಾಗಿರುವಂಥ ಸ್ಥಾನವನ್ನು ಪರಮಾತ್ಮ ಕೊಡ್ತಾನೆ. ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಅಂತ ಅಲ್ಲ, ದೇವರಿಗೆ ನಾವೆಲ್ಲರೂ ಕೂಡ ಮಕ್ಕಳು. ಈಗಿಂದ ಧರ್ಮ ಮಾರ್ಗ ಹಿಡಿದೇವೂ ಆಗಿದ್ದರೆ ಮುಂದೆ ಧರ್ಮದ ಧ್ವಜವನ್ನು ನಾವು ಹಿಡಿದು ಧರ್ಮ ಸಂರಕ್ಷಣೆ ಮಾಡುವಂಥ ಕಾರ್ಯವನ್ನು ನಾವು ತೊಡಗಬಹುದು. ಅಷ್ಟು ಪವಿತ್ರವಾದುದು ಹಿಂದೂ ಧರ್ಮ. ಮಕ್ಕಳು ರಾಮಾಯಣವನ್ನು ಕೇಳಿ, ಮಹಾಭಾರತವನ್ನು ಕೇಳಿ, ಅಲ್ಲಿರುವಂತಹ ಯಾರು ಚಿಕ್ಕ ಚಿಕ್ಕ ಮಕ್ಕಳು ಏನು ಉಪದೇಶ ಬರ್ತಾ ಇದೆ ಅದನ್ನು ತಿಳ್ಕೊಳ್ಳಿ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಜೀವನದಲ್ಲಿ ಅಳವಡಿಸ್ಕೊಂಡು ಆಗಿದ್ದರೆ ಈಗಿನ ಮಕ್ಕಳು ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರೆ, ದೊಡ್ಡ ವ್ಯಕ್ತಿಗಳಾಗ್ತಾರೆ. ಉದಾಹರಣೆಗೆ ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಚಿಕ್ಕ ವಯಸ್ಸಿನಲ್ಲಿ 8 ವರ್ಷದಲ್ಲಿ ಆಶ್ರಮವನ್ನು ತೆಗೆದುಕೊಂಡರು. ಮುಂದೆ ನಮ್ಮ ಗುರುಗಳು ಕೊಟ್ಟ ಮಾರ್ಗದಲ್ಲಿ ನಡೆದು ಹೋದರು. ಈಗಿನ ಅವರನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲ, ದೊಡ್ಡ ವಿದ್ಯಾಪೀಠವನ್ನು ಕಟ್ಟಿದ್ದಾರೆ. ನಮ್ಮಂಥ ಅನೇಕ ಸಾವಿರಾರು ಮಂದಿಗೆ ಪ್ರತಿನಿತ್ಯ ಅನ್ನದಾನ, ವಸ್ತ್ರದಾನ, ವಿದ್ಯೆದಾನ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಒಬ್ಬ ಚಿಕ್ಕ ವ್ಯಕ್ತಿ ಐತಿಹಾಸಿಕವಾಗಿ ಕೃಷ್ಣನ 5 ಪರ್ಯಾಯವನ್ನು ಮಾಡಿದರು. ದೊಡ್ಡ ವ್ಯಕ್ತಿಗಳಾಗಿ ಸಮಾಜಕ್ಕೆ ತೋರಿಸಿದರು. ಅಷ್ಟೇ ಅಲ್ಲ, ಎಲ್ಲ ಸಾಧು ಸಂತರು ಅಷ್ಟೇ ದೊಡ್ಡ ವ್ಯಕ್ತಿ. ಚಿಕ್ಕಂದಿನಲ್ಲಿ ತಾವು ಕೊಟ್ಟ ಸಂಸ್ಕಾರ, ತಾವು ಪಡೆದ ಸಂಸ್ಕಾರವನ್ನು ತಾವು ತಿಳಿದುಕೊಂಡು ದೊಡ್ಡ ವ್ಯಕ್ತಿಗಳಾಗಿ ಬಂದರು ಸಮಾಜಕ್ಕೆ.